ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಭಾರತದಲ್ಲಿ ಕ್ರಿಕೆಟ್ ಜನಪ್ರಿಯವಾಗಿದೆ, ಫುಟ್ಬಾಲ್ ಜನಪ್ರಿಯ ಆಗ್ತಾ ಇದೆ. ಉಳಿದ ಕ್ರೀಡೆಗಳಿಗೂ ಸರ್ಕಾರದಿಂದ ಉತ್ತೇಜನ ಸಿಗ್ತಾ ಇದೆ. ಹೀಗಿರುವಾಗ ಫಾರ್ಮುಲಾ 1 ರೇಸ್ ಯಾಕೆ ನಡೀತಾ ಇಲ್ಲ? 3 ಬಾರಿ ರೇಸ್ ನಡೆದ ಬಳಿಕ ಸ್ಟಾಪ್ ಆಗಿದ್ದು ಯಾಕೆ ಅಂತ ರೇಸ್ ಪ್ರಿಯರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಾಗೆ ನೋಡಿದರೆ ಆಫ್ರಿಕಾ ಖಂಡ ಬಿಟ್ಟರೆ ಬೇರೆ ಬೇರೆ ಖಂಡಗಳಲ್ಲಿ ರೇಸ್ ನಡೀತಾ ಇದೆ. ಏಷ್ಯಾದಲ್ಲಿ ಜಪಾನ್, ಸಿಂಗಾಪುರ, ಕತಾರ್, ಸೌದಿ ಅರೇಬಿಯಾ, UAEನಲ್ಲಿ F1 ರೇಸ್ ನಡೀತಾ ಇದೆ. ಈ ದೇಶಗಳಿಗೆ ಹೋಲಿಸಿದರೆ ಭಾರತದ ಆರ್ಥಿಕತೆ ಬಹಳ ಚೆನ್ನಾಗಿದೆ. ಅಷ್ಟೇ ಅಲ್ಲದೆ ಭಾರತದಲ್ಲಿ ರೇಸ್ ಅಭಿಮಾನಿಗಳಿಗೆ ಸಮೇತ ಕೊರತೆ ಇಲ್ಲ. ಈ ದೇಶಗಳಿಗೆ ಹೋಗಿ ರೇಸ್ ನೋಡಿ ಬರ್ತಾರೆ. ಆದರೆ ಭಾರತದಲ್ಲಿ ಫುಟ್ಬಾಲನ್ನು ಮತ್ತಷ್ಟು ಜನಪ್ರಿಯಗೊಳಿಸಲು ಮೆಸ್ಸಿ ಅವರನ್ನೇ ಕರೆಸಲಾಗಿದೆ. ಆದರೆ ಫಾರ್ಮುಲಾ ರೇಸ್ ಆಯೋಜನೆಗೆ ಯಾರೂ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಹೀಗಾಗಿ ಭಾರತದಲ್ಲಿ ಆರಂಭವಾಗಿದ್ದ F1 ರೇಸ್ ಸ್ಥಗಿತಗೊಂಡಿದ್ದು ಯಾಕೆ? ಸರ್ಕಾರದ ನಿರಾಸಕ್ತಿ ಯಾಕೆ? ಮುಂದೆ ಭಾರತದಲ್ಲಿ ರೇಸ್ ನಡೆಯುತ್ತಾ? ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ಸುಮಾರು 5 ಕಿಲೋಮೀಟರ್ ಉದ್ದದ ಬುದ್ಧ ಸರ್ಕ್ಯೂಟ್ ರೇಸ್ ಟ್ರ್ಯಾಕ್ ಇದೆ. 2011ರಲ್ಲಿ ಇದನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಲಾಗಿದೆ. JP ಗ್ರೂಪ್ ಮಾಲೀಕತ್ವವನ್ನು ಹೊಂದಿರುವ ಈ ರೇಸ್ ಟ್ರ್ಯಾಕ್ನಲ್ಲಿ ಫಾರ್ಮುಲಾ 1 ಸ್ಪರ್ಧೆಗಳು ನಡೆದಿದ್ದವು. 2014ರಲ್ಲಿ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಸರ್ಕಾರ ಇತ್ತು. ಈ ಸಂದರ್ಭದಲ್ಲಿ ತೆರಿಗೆ ವಿವಾದ ಉಂಟಾಗಿ ಫಾರ್ಮುಲಾ 1 ಸ್ಪರ್ಧೆಗಳು ಸ್ಥಗಿತಗೊಂಡಿದ್ದವು. ಪ್ರಸ್ತುತ ಇಲ್ಲಿ ಈಗ ಫಾರ್ಮುಲಾ ರೀಜನಲ್ ಇಂಡಿಯನ್ ಚಾಂಪಿಯನ್ಶಿಪ್ ಮತ್ತು ಫಾರ್ಮುಲಾ 4 ಇಂಡಿಯನ್ ಚಾಂಪಿಯನ್ಶಿಪ್ ಸ್ಪರ್ಧೆಗಳು ನಡೀತಾ ಇದೆ. ಬುದ್ಧ ಅಂತಾರಾಷ್ಟ್ರೀಯ ಸರ್ಕ್ಯೂಟ್ ಉತ್ತರ ಪ್ರದೇಶ ರಾಜ್ಯದಲ್ಲಿದೆ. ಇದಕ್ಕೆ ಸ್ಥಳೀಯ ತೆರಿಗೆಗಳು ಮತ್ತು ಕಸ್ಟಮ್ ಸುಂಕಗಳು ವಿಧಿಸಲಾಗುತ್ತೆ. ಈ ಕ್ರೀಡೆಯಿಂದ ಕೋಟ್ಯಾಂತರ ರೂಪಾಯಿ ಆದಾಯವನ್ನು ಸರ್ಕಾರ ನಿರೀಕ್ಷೆ ಮಾಡಿತ್ತು. ಆದರೆ ಆಯೋಜಕರು ತೆರಿಗೆಯಿಂದ ವಿನಾಯಿತಿ ನೀಡಬೇಕಂತ ಮನವಿಯನ್ನು ಮಾಡಿದರು. ಆದರೆ ಅಂದಿನ ಅಖಿಲೇಶ್ ಯಾದವ್ ಸರ್ಕಾರ ತೆರಿಗೆ ವಿನಾಯಿತಿ ನೀಡಲು ಒಪ್ಪಲಿಲ್ಲ. ಸರ್ಕಾರ ಈ ರೇಸನ್ನು ಕ್ರೀಡೆ ಎಂದು ಪರಿಗಣನೆ ಮಾಡ್ತಾ ಇಲ್ಲ, ಇದೊಂದು ಮನರಂಜನಾ ಉದ್ಯಮ ಎಂದು ಕರೆದಿದೆ. ಅಷ್ಟೇ ಅಲ್ಲದೆ ಆಮದು ಮಾಡಿಕೊಂಡ ರೇಸಿಂಗ್ ಉಪಕರಣಗಳ ಮೇಲೆ ಕಸ್ಟಮ್ ಸುಂಕವನ್ನು ಸಹ ಹಾಕಲಾಯಿತು. ಈ ತೆರಿಗೆ ಮತ್ತು ಕಾರ್ಯಾಚರಣೆ ವೆಚ್ಚಗಳಿಂದ ಆಯೋಜಕರಿಗೆ ಹೊರೆ ಅನಿಸಿತು. ಇದೇ ಅಲ್ಲದೆ ಇನ್ನೊಂದು ಪ್ರಮುಖ ಕಾರಣ ಸಹ ಇದೆ. JP ಗ್ರೂಪ್ ಭವಿಷ್ಯದಲ್ಲಿ F1 ರೇಸ್ ಆಯೋಜನೆಯಿಂದ ಕಂಪನಿಗೆ ಬಹಳಷ್ಟು ಲಾಭವಿದೆ ಅಂತ ಪರಿಗಣಿಸಿ ಅತ್ಯುತ್ತಮ ಟ್ರ್ಯಾಕನ್ನು ಅಭಿವೃದ್ಧಿಪಡಿಸಿತ್ತು. ಅಭಿವೃದ್ಧಿಪಡಿಸ್ತಾ ಇರುವ ಸಮಯದಲ್ಲಿ ಅಂದರೆ 2008ರಲ್ಲಿ ವಿಶ್ವಾದ್ಯಂತ ರಿಸೆಷನ್ ಅಥವಾ ಆರ್ಥಿಕ ಹಿಂಜರಿತ ಸಂಭವಿಸಿತು. ಪರಿಣಾಮ JP ಗ್ರೂಪ್ ಕಂಪನಿಗೆ ಬಹಳಷ್ಟು ನಷ್ಟವಾಯಿತು. ಹೀಗಿದ್ದರೂ ರೇಸ್ ಆಯೋಜಿಸಿತ್ತು. 1 ಲಕ್ಷ ಜನ ಅಭಿಮಾನಿಗಳು ರೇಸನ್ನು ನೋಡಿದರು. 2011ರಲ್ಲಿ ಕಂಪನಿ ಟಿಕೆಟ್ ಆದಾಯದಿಂದ 150 ಕೋಟಿ ರೂಪಾಯಿ ನಿರೀಕ್ಷೆ ಮಾಡಿತ್ತು. ಆದರೆ 140 ಕೋಟಿ ರೂಪಾಯಿ ಆದಾಯ ಬಂದಿತ್ತು. 2012ರಲ್ಲಿ 70 ಕೋಟಿ, 2013ರಲ್ಲಿ 113 ಕೋಟಿ ರೂಪಾಯಿ ಆದಾಯ ಬಂದಿತ್ತು. ನಿರೀಕ್ಷಿತ ಪ್ರಮಾಣದ ಆದಾಯ ಬಾರದ ಕಾರಣ JP ಸ್ಪೋರ್ಟ್ಸ್ ಕಂಪನಿಗೆ 160 ಕೋಟಿ ರೂಪಾಯಿ ನಷ್ಟ ಆಯಿತು. ಈ ನಷ್ಟದ ಬೆನ್ನಲ್ಲೇ ತೆರಿಗೆ ಪಾವತಿಸುವಂತೆ ನೋಟಿಸ್ ಸಹ ಬಂದಿತ್ತು. ಈ ತೆರಿಗೆ ವಿವಾದ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿತು. ಉತ್ತರ ಪ್ರದೇಶ ಸರ್ಕಾರದ ವಾದವನ್ನು ಪುರಸ್ಕರಿಸಿದ ಕೋರ್ಟು ಇದು ಕ್ರೀಡೆಯಲ್ಲ, ಇದು ಮನರಂಜನಾ ಕ್ರೀಡೆ ಅಂತ ಹೇಳಿ ತೆರಿಗೆ ಪಾವತಿಸುವಂತೆ ಸೂಚಿಸಿತು. ರೇಸ್ ಟ್ರ್ಯಾಕ್ ಹೀಗೆ ಮುಂದುವರಿಯಬೇಕಂತ ಹೇಳಿ $1500 ಮಿಲಿಯನ್ ಹಣವನ್ನು ಉತ್ತರ ಪ್ರದೇಶ ಸರ್ಕಾರಕ್ಕೆ ಪಾವತಿಸುವಂತೆ ಸೂಚಿಸಿತು. F1 ಆಯೋಜಕರು ಎಲ್ಲ ತೆರಿಗೆಯಿಂದ ಮುಕ್ತ ಇರಬೇಕಂತ ಬಯಸಿದರು. ಆದರೆ ಭಾರತದಲ್ಲಿ ತೆರಿಗೆ ಪಾವತಿಸಬೇಕಂತ ಸುಪ್ರೀಂ ಕೋರ್ಟ್ ಹೇಳಿದ್ರಿಂದ JP ಕಂಪನಿಗೆ ಬಹಳಷ್ಟು ಹೊರೆ ಆಯಿತು. ಯಾವುದೇ ಕ್ರೀಡೆಗೆ ಸರ್ಕಾರದ ಪ್ರೋತ್ಸಾಹ ಬೇಕೇ ಬೇಕು. ಮಧ್ಯಪ್ರಾಚ್ಯದಲ್ಲಿ ನಡೆಯುವ ರೇಸ್ಗಳಿಗೆ ಸರ್ಕಾರ ಬಹಳಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಇದೆ. ರೇಸ್ ಆಯೋಜನೆ ಮಾಡೋದ್ರಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗಳು ಆ ದೇಶಕ್ಕೆ ಬರ್ತಾರೆ. ಪರಿಣಾಮ ಬೇರೆ ಬೇರೆ ಆರ್ಥಿಕ ಚಟುವಟಿಕೆಗಳು ನಡೀತಾ ಇರುತ್ತೆ. ಉದಾಹರಣೆಗೆ IPL ಈಗ ಭಾರತದಲ್ಲಿ ಬಹಳಷ್ಟು ಯಶಸ್ವಿಯಾಗಿದೆ. IPLನಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ತೆರಿಗೆ ಬರ್ತಾ ಇದೆ. ಈಗ ಉತ್ತರ ಪ್ರದೇಶ ಸರ್ಕಾರ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಮಹಾ ಕುಂಭಮೇಳ ಯಶಸ್ವಿಯಾದ ನಂತರ ಉತ್ತರ ಪ್ರದೇಶಕ್ಕೆ ದೇಶೀಯ ಪ್ರವಾಸಿಗರ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಹೀಗಾಗಿ
ಮತ್ತೆ ರೇಸ್ ಆರಂಭಿಸುವ ಬಗ್ಗೆ ಮಾತುಕತೆ ನಡೀತಾ ಇದೆ. ಆಯೋಜಕರಿಗೆ ಮತ್ತು ರೇಸ್ ನಡೆಸುವವರ ಮಧ್ಯೆ ಮಾತುಕತೆ ಯಶಸ್ವಿಯಾದರೆ ಮತ್ತೆ ಭಾರತದಲ್ಲಿ ರೇಸ್ ನಡೆಯುವ ಸಾಧ್ಯತೆ ಇದೆ.